ಏಕಾದಶಿಯ ದಿನ ಭೋಜನವನ್ನು ಮಾಡಿದರೆ, ಅನ್ನ ಅಂದರೆ ಈ ಅಕ್ಕಿಯನ್ನು ಬೇಯಿಸಿ ಮಾಡಿದ ಅನ್ನಕ್ಕಷ್ಟೇ ಅನ್ನ ಅಂತಾರೆ ಅಂತ ತಿಳ್ಕೊಬೇಡ್ರಿ. ಅದ್ಯತೆ ಇತಿ ಅನ್ನಂ, ಯಾವುದನ್ನು ತಿಂತಾನೋ ಅದನ್ನು. ಅವಲಕ್ಕಿ ತಿಂದರೆ ಅದೇ ಅನ್ನ, ಕಿಚಡಿ ತಿಂದರೆ ಅದೇ ಅನ್ನ, ಚಪಾತಿ ತಿಂದರೆ ಅದೇ ಅನ್ನ. ಇವನು ಮೂರೇ ಹೆಸರು ಹೇಳ್ಯಾರ ಸ್ವಾಮಿಗಳು ಅಂತ, ಉಳಿದದ್ದೆಲ್ಲ ಅನ್ನ ಅಲ್ಲ ಅಂತ ತಿಳ್ಕೊಬೇಡ್ರಿ. ಉದಾಹರಣೆಗೆ ಕೊಟ್ಟೆ, ನೀವೇನು ಮಾಡ್ತೀರೋ ಅದೆಲ್ಲ ಅನ್ನನೇ. ಆ ತರಹದ ಅನ್ನವನ್ನ ಭಕ್ಷಣೆ ಮಾಡಬಾರದು. ಒಟ್ಟಾರೆ ಮಾಡಿದರೆ ಏನಾಗತ್ತೆ ಅಂದ್ರೆ, ಆ ಅನ್ನ ಭಕ್ಷಣದಿಂದ ಬರುವ ಪಾಪ ಎಷ್ಟು ದೊಡ್ಡ ಪಾಪ ಅಂದ್ರೆ, ವರಂ ಸ್ವಮಾತ್ರ ಗಮನಂ. ಅವೆಲ್ಲ ಮಾಡಬೇಕು ಅಂತ ಅರ್ಥ ಅಲ್ಲ. ಮಾತ್ರ ಗಮನ ಮಾಡುವುದು ಬಹಳ ದೊಡ್ಡ ಪಾಪ. ಅದಕ್ಕಿಂತ ದೊಡ್ಡ ಪಾಪ ಏಕಾದಶಿ ದಿವಸ ಅನ್ನ ಭೋಜನ ಮಾಡು. ಇದಕ್ಕಿಂತ ಅದು ಶ್ರೇಷ್ಠ ಅಂತಾರೆ. ಶ್ರೇಷ್ಠ ಅಂದ್ರೆ ಅದರಿಂದ ಬರೋ ಪಾಪ ಕಡಿಮೆ, ಇದರಿಂದ ಬರೋ ಪಾಪ ಹೆಚ್ಚು ಅಂತ ಅರ್ಥ. ವರಂ ಗೋಮಾಂಸ ಭಕ್ಷಣಂ, ಗೋಮಾಂಸ ಭಕ್ಷಣ ಮಾಡೋದು ಬಹಳ ಚಲೋ ಏಕಾದಶಿ ಅನ್ನ ತಿನ್ನೋದಕ್ಕಿಂತ. ಅಂದ್ರೆ ತಿನ್ನಬೇಕು ಅಂತ ತಾತ್ಪರ್ಯ ಅಲ್ಲ. ಗೋಮಾಂಸ ಭಕ್ಷಣ ಮಾಡಿದ್ರೆ ಏನು ಪಾಪ ಬರುತ್ತೋ ಅದಕ್ಕಿಂತ ಹೆಚ್ಚಿನ ಪಾಪ ಏಕಾದಶಿಯ ದಿವಸ ಅನ್ನವನ್ನ ಭಕ್ಷಣ ಮಾಡಿದರೆ ಬರ್ತದೆ. ಹಾಗೇನೆ ವರಂ ಹತ್ಯ, ಮಾತೃ ಹತ್ಯೆಯೋ ಗೋ ಹತ್ಯೆಯನ್ನು ಮಾಡಿದರೆ, ಬ್ರಹ್ಮಹತ್ಯೆಯನ್ನು ಮಾಡಿದರೆ, ಮದ್ಯಪಾನ ಮಾಡಿದರೆ ಏನು ಪಾಪ ಬರ್ತದೆ, ಆ ಎಲ್ಲ ಪಾಪಕ್ಕಿಂತಲೂ ಅಧಿಕವಾದ ಪಾಪ ಏಕಾದಶಿ ಅನ್ನ ಭಕ್ಷಣವನ್ನು ಮಾಡಿದರೆ ಬರ್ತದೆ ಅಂತ.